ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಜೈ ಕನ್ನಡ, ಜೈ ಕನ್ನಡ, ಜೈ ಜೈ ಕನ್ನಡ. ಕರ್ನಾಟಕ ಮಾತೆಗೆ, ಕನ್ನಡಾತೆಗೆ, ಕರ್ನಾಟಕ ಮಾತೆಗೆ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಶಬ್ದ ಸ್ವಲ್ಪ ಸೌಂಡ್ ಕೊಡಿ. ಈ ಶಬ್ದ ದೇವಸ್ಥಾನದಲ್ಲಿ ಬರುವಂತ ಸುಪ್ರಭಾತ ತರ. ಬೆಳಿಗ್ಗೆ 5 ಗಂಟೆ ದೇವಸ್ಥಾನದ ಸುಪ್ರಭಾತ, ಗಂಟೆ ಹೊಡೆದ ಸುಪ್ರಭಾತ ಏನಾಗ್ತಾರೆ, ಎಲ್ಲೆವರೆಗೂ ಶಬ್ದ ಬರುತ್ತೆ ಅಲ್ಲೆವರೆಗೂ ದೆವ್ವಗಳು ಓಡುತ್ತಂತೆ ಊರು ಬಿಟ್ಟು. ಹಂಗೆ ಪರಭಾಷಿಕರು ಈ ಕನ್ನಡ ಶಬ್ದಕ್ಕೆ ಓಡಬೇಕು ಬೆಂಗಳೂರು ಬಿಟ್ಟು. ಆನಂದ ಹಾಕಿ ನನ್ನ ಎಲ್ಲೋ ಹೋರಾಟಗಳಲ್ಲಿ 500 ಜನ 1000 ಜನ ಹೋರಾಟ, ಇಲ್ಲಿ ಕನ್ನಡ ಪರ ಹೋರಾಟದಲ್ಲಿ A1 ಪೊಲೀಸ್ ದಾಖಲೆಯಲ್ಲಿ A1 ಕೇಸು, ಮೊಹಮ್ಮದ್ ಶಫಿ A1 ಅಲ್ಲಿ ಇರ್ತಾರೆ. ಆ ಹೋರಾಟದ ಕೇಸಲ್ಲಿ ಜೈಲಿಗೆ ಓಡಿ ಬಂದಿದ್ದೀನಿ. 3 ಸಲ ನನ್ನ ಮೇಲೆ ಕೊಲೆ ಅಂತಾಗಿದೆ. ಆದ್ರೂ ನಾನು ಕನ್ನಡ ಪರವಾಗಿ ಪ್ರಾಣ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀನಿ. ಪರಭಾಷಿಕರು, ಪರಭಾಷಿಕರ ಕನ್ನಡಿಗರ ಮೇಲೆ ದೌರ್ಜನ್ಯ ನಿಲ್ಲಿಸಬೇಕು. ನೀವು ನಿಮ್ಮ ದೌರ್ಜನ್ಯ ನಿಂತಿಲ್ಲ ಅಂತಂದ್ರೆ ಕನ್ನಡ ಶಬ್ಬಿ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ MD ಜಾಕೀರ್ ಅವರು ಮತ್ತೆ ಅವರ ಎಲ್ಲಾ ಕಾರ್ಯಕರ್ತರು ಕರ್ನಾಟಕದ 31 ಜಿಲ್ಲೆಯಿಂದಲೂ ನಿಮ್ಮ ಅಂಗಡಿಗಳಿಗೆ ನುಗ್ತೀವಿ, ನಿಮ್ಮ ಮನೆಗಳಿಗೆ ನುಗ್ತೀವಿ. ಇದರಿಂದ ನಮ್ಮ ಮೇಲೆ ಕೇಸ್ ಆಗುತ್ತೆ, ಲಾಠಿ ಚಾರ್ಜ್ ಆಗಲಿ, ಬೂದರ್ ಹೊಡಿತೀರಾ, ಗನ್ ಇಟ್ಕೊಂಡು ಶೂಟ್ ಮಾಡ್ತೀರಾ, ನಾವು ರೆಡಿ ಇದ್ದೀವಿ. ಪರಭಾಷೆ ಕನ್ನಡಿಗರ ದೌರ್ಜನ್ಯ ನಿಲ್ಲಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಯಜಮಾನ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡಿಗರು ಅಡ್ಡಾಕೊಂಡು ಇದು ನಿಮ್ಮ ಅಪ್ಪನ ಅಡ್ಡ ಅಲ್ಲ. ನೀವು ಕನ್ನಡನ ಒಪ್ಕೊಂಡಿಲ್ಲ ಅಂದ್ರೆ, ನೀವು ಕನ್ನಡನ ಒಪ್ಕೊಂಡಿಲ್ಲ ಅಪ್ಕೊಂಡಿಲ್ಲ ಅಂದ್ರೆ, ಕನ್ನಡಿಗರನ್ನ ನೀವು ಗೌರವಿಸಿಲ್ಲ ಅಂದ್ರೆ ಮೂಟೆ ಕಟ್ಟಿ. ನೀವು ನವೆಂಬರ್ 31 ನೀವು ಮೂಟೆ ಕಟ್ಬಿಡಿ. ನಿಮ್ಮ ಅವಶ್ಯಕತೆ ಕರ್ನಾಟಕ ಬೇಕಾಗಿಲ್ಲ, ಬೆಂಗಳೂರಿಗೆ ಬೇಕಾಗಿಲ್ಲ. ನಿಮ್ ದುಡ್ಡು ಬೇಡ, ನಿಮ್ GST ಬೇಡ, ನಿಮ್ CST ಬೇಡ. ನಮ್ಮ ಪಿಕ್ಚರ್ ಬದುಕ್ತಾರೆ ನೀವು. ಪರಭಾಷಿಕರು ಕನ್ನಡಿಗ ಗೌರವಿಸಿಲ್ಲ ಅಂದ್ರೆ ಮೂಟೆ ಕಟ್ಟಿ ಓಡ್ತಾ ಇರಬೇಕು. ಇದು ಕನ್ನಡಿಗರ ಅಡ್ಡಾಕೊಂಡ್ರು, ನಿಮ್ಮ ಅಪ್ಪನಲ್ಲ, ನಿಮ್ಮ ತಾತನಲ್ಲ. ಇದು ಕನ್ನಡಿಗರ ಅಡ್ಡ. ಇದು ಮತ್ತೊಮ್ಮೆ ಎಲ್ಲ ಸಮಸ್ತ ನಾಡಿನ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಕರ್ನಾಟಕ ಮಾತೆಗೆ, ಕನ್ನಡಾತೆಗೆ, ಕರ್ನಾಟಕ ಮಾತೆಗೆ. ಎಲ್ಲರೂ ದಯವಿಟ್ಟು ಒಂದ್ಸಲ ಎದ್ದು ನಿಂತ್ಕೊಂಡು ತಾಯಿ ಗೌರವಿಸಿ, ಹಾಕಿ ಎಲ್ಲರೂ ದಯವಿಟ್ಟು ಗೌರವಿಸಿ.